ಹಾಯ್ ಫ್ರೆಂಡ್, ಇದು ಭಾನುವಾರ ಬ್ಲಾಗು. ಹಾಗೆ ಸಂಡೇ ಆಗಿದ್ದರಿಂದ ಅಮ್ಮರು ಊರಿಂದ ಬಂದಿದ್ರಲ್ಲ, ಹಾಗೆ ತಂಗಿ ಮನೇಲಿದ್ರು ಅಮ್ಮ ಮನೆಗೆ ಬಂದರು. ಹಾಗೆ ನಮ್ಮ ಮನೆಯವರು ಎಲ್ಲಿಗಾರ ಒಬ್ಬರನ್ನ ಬರ್ರಿ ಅಂತ ಅಂದರು. ಮತ್ತು ಹಾಗೆ ಕಬ್ಬಾಳಮ್ಮ ದೇವರೆಲ್ಲ ನಮ್ಮ ಅಮ್ಮರಿಗೆ ಆ ಕಡೆ ಸೈಡ್ ಗೊತ್ತಿಲ್ವಲ್ಲ, ಹೋಗ್ಬರೋಣ ಬರ್ರಿ ಅಂತ ಹೇಳಿದರು. ಹಾಗೆ ಕಬ್ಬಾಳಮ್ಮ ಹೋಗೋಣ ಅಂತ ಹೇಳಿದ ತಕ್ಷಣ ಎಲ್ಲ ರೆಡಿ ಆದ್ವಿ. ಹಾಗೆ ರೆಡಿಯಾಗಿ ಇನ್ನೇನು ಕಾರಲ್ಲಿ ಬಂದ್ವಿ. ನನ್ನ ಮಗನಿಗೆ ಆಚೆ ಹೋಗೋದಂದ್ರೆ ಫುಲ್ ಖುಷಿ. ಅದೇ ಜೋಶೆಲ್ಲ ಒಂದು ಡ್ಯಾನ್ಸ್ ಮಾಡ್ತಾ ಇದ್ದ. ಹಾಗೆ ಇನ್ನೇನು ತಂಗಿ, ಅಮ್ಮ, ನಾನು, ನಮ್ಮ ಮನೆಯವರು ಎಲ್ಲ ಜೊತೆಗಿದ್ರು ಇನ್ನೂ ಫುಲ್ ಖುಷಿ ಅಲ್ವಾ. ಹಾಗೆ ನಮ್ಮ ಮನೆಯವ್ರಿಗೆ ಒಂದೇ ಸ್ಮೈಲ್ ಮಾಡಿರಿ, ಎನಿ ಟೈಮ್ ಟೆನ್ಷನಲ್ಲಿ ಇರ್ತೀಯ ಅಂತ ಹೇಳಿದ್ದಕ್ಕೆ ಒಂದು ಸ್ಮೈಲ್ ಮಾಡಿದರು. ಹಾಗೆ ಹಳ್ಳಿ ವೆದರ್ಗೆ ಬಂದ್ವಿ. ಹಳ್ಳಿ ಅಂದರೆ ನಾವು ಎಷ್ಟೇ ಸಿಟಿಯಲ್ಲಿದ್ದೀವಿ, ಎಷ್ಟೇ ಚೆನ್ನಾಗಿದ್ದೀವಿ ಅಂದರೆ ಈ ಥರ ವೆದರಿಗೆ ಬಂದ ತಕ್ಷಣ ನಮ್ಮೂರು ನೆನಪಾಗ್ಬಿಡುತ್ತೆ. ಸೇಮ್ ನಮ್ಮೂರ ಥರನೇ ಇತ್ತು. ಹಾಗೆ ಎಲ್ಲ ನೋಡ್ಕೊಂತ ಹೇಳ್ತಾಯಿದ್ರು ನಮ್ಮಮ್ಮ, ನೀವು ಎಷ್ಟೇ ಸಿಟಿಯಾಗಿ ಎಷ್ಟೇ ಚೆನ್ನಾಗಿದ್ರೂ ಈ ಥರ ವೆದರ್ ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ನಮಗೆ ಎಲ್ಲಿ ಆಚೆ ಹೋದ್ರೂ ಈ ಥರ ವೆದರ್ಗೆ ಹೋಗೋಕೆ ತುಂಬ ಇಷ್ಟ. ಹಾಗಾಗಿ ಇನ್ನೇನು ರೇವಣಸಿದ್ದೇಶ್ವರ ಬೆಟ್ಟ ಹತ್ತಿರ ಅಲ್ವಾ, ಅಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ, ಪ್ರಸಾದ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಹಾಗೆ ಬೆಟ್ಟ ಏನು ಹತ್ತಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಅಮ್ಮಗೆ ಬೆಟ್ಟ ಹತ್ತಕ್ಕಾಗಲ್ಲ. ಲಾಸ್ಟ್ ಟೈಮ್ ನಾವು ಹೋದಾಗ, ನಾನು ನಮ್ಮ ಮನೆಯವ್ರು ಹೋದಾಗ ಬೆಟ್ಟ ಹತ್ತಿದ್ವಿ. ಹಾಗೆ ಇನ್ನೇನು ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಊಟಕ್ಕೆ ಬಂದ್ವಿ. ಇನ್ನು ಅಮ್ಮಗೆ ಸಡನ್ನಾಗಿ ಓಡಾಡೋಕ್ಕಾಗಲ್ವಲ್ಲ, ಹಾಗಾಗಿ ನಿಧಾನಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಯಾರಾದರೂ ರೇವಣಸಿದ್ದೇಶ್ವರ ಬೆಟ್ಟ ಹತ್ತಲಿಕ್ಕೆ ಹೋಗೋರಿದ್ದರೆ ಹೋಗಿ, ತುಂಬ ಚೆನ್ನಾಗಿದೆ, ಹತ್ಬೋದು. ಹಾಗೆ ಇನ್ನೇನು ಊಟಕ್ಕೆಲ್ಲ ಬರೋಣ ಅಂತ ಊಟದ ಹಾಲ್ ಕಡೆ ಬಂದ್ವಿ. ಎಲ್ಲ ತುಂಬ ಅಂದರೆ ಎಷ್ಟು ನೀಟ್ ಅಂದರೆ ಅಷ್ಟು ಚೆನ್ನಾಗಿದೆ ಊಟದ ಹಾಲು. ಹಾಗಾಗಿ ಇನ್ನೇನು ಕೈ ತೊಳ್ಕೊಂಬಿಟ್ಟು ಹೋಗೋಣ ಅಂತ ಹೇಳಿ ಎಲ್ಲ ಬಂದ್ವಿ. ಇನ್ನು ಊಟದ ಹಾಲಿಗೆ ಎಂಟ್ರಿ ಆದ ತಕ್ಷಣ ಸೀಟ್ ಖಾಲಿ ಇತ್ತು. ಹಾಗೆ ಎಲ್ಲ ಕೂತ್ಕೊಂಡ್ವಿ. ಎಲ್ಲರಿಗೂ ಖುಷಿ, ಏನೋ ಒಂಥರ ಅದೇ ಹೋಟೆಲ್ಗೆ ಹೋದರೆ ಇಷ್ಟೊಂದು ಖುಷಿ ಕೊಡಲ್ಲ ನಮಗೆ. ಹಾಗಾಗಿ ಈ ಥರ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಊಟ ಸಿಗುತ್ತೆ ಅಂದರೆ ಇನ್ನೇನು ಬೇಕು ಅಲ್ವಾ, ಅಷ್ಟೊಂದು ಖುಷಿ ಆಯಿತು. ಹಾಗಾಗಿ ಎಷ್ಟು ಡೀಸೆಂಟ್ ಅಂದರೆ ಅಷ್ಟು ನೀಟು. ಅವ್ರ ತಟ್ಟೆ ಕೊಡೋದು, ಒಬ್ರಿಗೆ ಒಂದೊಂದು ಲೋಟ ಕೊಡೋದು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ ಏನೋ ಒಂಥರ ಖುಷಿಯಾದ ಫೀಲ್ ತಗೊಂಡವ್ರಿಗೆ ಚೆನ್ನಾಗಿ ಅನಿಸುತ್ತೆ. ಹಾಗೆ ಪಾಯಸ, ಅನ್ನ, ಸಾಂಬಾರು ಎಲ್ಲ ನೀಡಿದ್ರು. ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನಮ್ಮ ಮನೆಯವ್ರಿಗೆ ಹೋಟೆಲ್ಗಿಂತ ಈ ಥರ ಊಟ ಮಾಡೋಕ್ಕಂದ್ರೇ ತುಂಬ ಇಷ್ಟ. ಹಾಗಾಗಿ ಎಲ್ಲರೂ ಊಟ ಮಾಡಿದ್ವಿ. ಎಲ್ಲ ಊಟ ಮುಗಿಸ್ಕೊಂಡು ಇನ್ನೇನು ಎಲ್ಲ ಆಚೆ ಬಂದ್ವಿ. ಆಚೆ ಬಂದಾಗ ಅಲ್ಲಿ ಎಲ್ಲ ಹಳ್ಳಿ ಕಡೆ ತರಕಾರಿ ಬೆಳೀತಾರಲ್ವ, ಎಲ್ಲ ತರಕಾರಿ ತಂದುಬಿಟ್ಟು ಹಾಕೋತಾರೆ. ಅದೇ ನೋಡ್ತಾ ಇದ್ದೀರಲ್ಲ, ಎಲ್ಲ ತರಕಾರಿ ಇಟ್ಟೋಗಿದ್ರು. ಹಂಗಾಗಿ ಊಟ ಮುಗಿಸ್ಕೊಂಡು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ತೋರಿಸ್ತಾ ಇದ್ವಿ ನಮ್ಮ ಅಮ್ಮಗೆ, ಅಲ್ಲೇ ಬೆಟ್ಟಕ್ಕೆ ಹೋಗೋದು ಅಂತ ಹೇಳಿ. ಆದರೆ ಬೆಟ್ಟ ಹತ್ಲಿಕ್ಕೆ ಆಗೋಲ್ಲ ಅಂತೇಳಿ ನಾವು ಹೋಗಲಿಲ್ಲ. ಇನ್ನೇನು ದರ್ಶನ ಎಲ್ಲ ಮಾಡ್ಕೊಂಡು ಇದಕ್ಕೆ ಕಬ್ಬಾಳಮ್ಮ ಹೋಗೋಣ ಅಂತೇಳಿ ಎಲ್ಲರೂ ಕಬ್ಬಾಳಮ್ಮಗೆ ಹೋಗೋಕ್ಕೆ ಬಂದ್ವಿ. ಎಲ್ಲರಿಗೂ ಊಟ ಚೆನ್ನಾಗಿತ್ತಲ್ಲ, ಎಲ್ಲ ಖುಷಿಯಾಗಿ ಮಾತಾಡ್ಕೊಂತ, ನಮ್ಮೂರ ಕಡೆ ಎಲ್ಲ ಈ ಥರ ಊಟ ಸಿಗಲ್ಲಲ್ಲ ಅಂತೇಳಿ ಎಲ್ಲ ಮಾತಾಡ್ಕೊಂತ ಬಂದ್ವಿ. ಹಾಗೆ ಇನ್ನೇನು ಹೋಗೋಣ ಅಂತ ಹೇಳಿ ಕಬ್ಬಾಳಮ್ಮಗೆ ಹೋಗೋಣ ಅಂತ ಹೇಳಿ ಎಲ್ಲ ಬಂದ್ವಿ. ನಾವು ಕಬ್ಬಾಳಮ್ಮ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ತುಂಬ, ಅಂದರೆ ನಾವು ಫಸ್ಟಿಗೆ ನನ್ನ ಮಗಳು ಹುಟ್ಟಿದಾಗ ಹೋಗಿದ್ದೆ ಅಷ್ಟೇ. ಅವತ್ತಿಗೆ ಇವತ್ತಿಗೂ ತುಂಬ ಚೇಂಜಸ್ ಇದೆ. ಸಂಡೇ ಆಗಿದ್ದರಿಂದ ಸ್ವಲ್ಪ ಜನ ಇದ್ದರು, ಅಷ್ಟೊಂದೇನು ಜನ ಇರಲಿಲ್ಲ, ಮೀಡಿಯಮ್ ಆಗಿದ್ದರು. ನಮಗೆಲ್ಲ ದರ್ಶನ ಚೆನ್ನಾಗಾಯ್ತು. ಹಾಗೆ ನಮ್ಮ ಅಮ್ಮನ ನಿಧಾನಕ್ಕೆ ದೇವಸ್ಥಾನ ಹತ್ರ ಕರ್ಕೊಂಡು ಬಂದ್ವಿ. ಅಲ್ಲಿ ದೇವಸ್ಥಾನ ಹತ್ರ ಸ್ವಲ್ಪ ಮಾತ್ರ ಜನ ಇದ್ದರು. ನಾವು ಸ್ವಲ್ಪ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟು ಇನ್ನೇನು ಒಳಗೆ ಹೋದ್ವಿ. ಒಳಗೆ ಫೋಟೋ ಅದೇ ವೀಡಿಯೋ ಯಾವುದೇ ಥರ ಅಲೌ ಇಲ್ಲದ್ರಿಂದ ದೇವ್ರು ಫಸ್ಟ್ ನೀಟಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ದೇವ್ರ ದರ್ಶನ ಮಾಡ್ಕೊಂಡು ಅಲ್ಲೇ ಒಂದು 2 ನಿಮಿಷ ಕೂತ್ಕೊಂಡ್ಬಿಟ್ಟು ಕೂತ್ಕೊಂಡು ಬಂದ್ವಿ. ಅದೇ ಗ್ಯಾಪಲ್ಲಿ ನನ್ನ ಮಕ್ಳಿಗೆ ನೀರು ಕುಡಿಯೋಂಗಾಗಿತ್ತು. ಅವರು ನೀರೆಲ್ಲ ಕುಡ್ಕೊಂಡ್ರು. ಎಲ್ಲರೂ ನೀರೆಲ್ಲ ಕುಡ್ಕೊಂಬಿಟ್ಟು ಇನ್ನೇನು ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ಆಚೆ ಬಂದ್ವಿ. ಆಚೆ ಬಂದ ತಕ್ಷಣ ಇನ್ನೇನು ತುಂಬ ದೇವರಿದ್ದಾವೆ. ಅದು ಕಬ್ಬಾಳಮ್ಮ ಒಂದೇ ದೇವರಲ್ಲಿ ಎಲ್ಲ ಥರದ ದೇವರಿದ್ದಾವೆ. ಎಲ್ಲ ಥರ ದೇವ್ರ ದರ್ಶನ ಮಾಡ್ಕೊಂಬಿಟ್ಟು ಇನ್ನೇನು ಆಚೆ ಬಂದ್ವಿ. ಆಚೆ ಕುಂಕುಮ ಎಲ್ಲ ಇಟ್ಟಿದ್ದರು. ಕುಂಕುಮ ಎಲ್ಲ ಹಚ್ಕೊಂಬಿಟ್ಟು ಇನ್ನೇನು ಬಂದ್ವಿ. ಕಾರ್ ಹತ್ರ ಬಂದ್ವಿ. ಕಾರ್ ಪಾರ್ಕ್ ಮಾಡಿದ ಹತ್ರ ಕಾರ್ ಪಾರ್ಕಿಂಗಲ್ಲಿ ಹೂವಿನ ಹಾರ ಕೊಟ್ಟಿದ್ದರು, ಹೂವಿನ ಹಾರ. ಹಾಗಾಗಿ ನಮ್ಮ ಮನೆಯವರು ಹೂವಿನ ಹಾರ ಹಾಕ್ತಾಯಿದ್ರು ಕಾರ್ಗೆ. ಹೂವಿನ ಹಾರ ಎಲ್ಲ ಹಾಕ್ತಾಯಿದ್ರು. ನಾವು ಮುಗಿಸ್ಕೊಂಬಿಟ್ಟು ಇನ್ನೇನು ಮನೆ ಕಡೆ ಹೋಗೋಣ, ಇನ್ನೇನು ಎಲ್ಲಿ ಆಚೆ ಕಡೆ ಹೋಗೋದು ಬೇಡ ಅಂತ ಹೇಳಿ, ಯಾಕಂದರೆ ಆಲ್ರೆಡಿ ಅಮ್ಮಗೆ ತುಂಬ ಹೊತ್ತು ಕಾರಲ್ಲಿ ಕೂರೋಕ್ಕಾಗಲ್ಲ. ಹಾಗಾಗಿ ಇನ್ನೇನು ಮನೆಗೆ ಹೋಗೋಣ ಅಂತ ಹೇಳಿ ಎಲ್ಲರೂ ಮನೆಗೆ ಬಂದ್ವಿ. ಹಾಗೆ ಬರ್ತಾ ದಾರಿಯಲ್ಲಿ ಕಬ್ಬಿ ಜ್ಯೂಸ್ ಕುಡಿಯೋಣ ಅಂತೇಳಿ ಗಾಡಿ ನಿಲ್ಲಿಸಿ ಕಾರ್ ಇಳಿಸಿದ್ವಿ. ಹಾಗಾಗಿ ಎಲ್ಲರೂ ಒಂದೊಂದು ಗ್ಲಾಸ್ ಕಬ್ಬಿನ ಜ್ಯೂಸ್ ಕುಡ್ಕೊಂಬಿಟ್ಟು ಮನೆ ಕಡೆ ಬಂದ್ವಿ. ಇವತ್ತಿನ ಬ್ಲಾಗ್ ಅಷ್ಟಾಗಿತ್ತು ಫ್ರೆಂಡ್. ಥ್ಯಾಂಕ್ ಯು ಸೋ ಮಚ್.